ಹಾಯ್ ಗಾಯ್ಸ್, ಇವತ್ತು ನಾವು ಗೋಪಾಲಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ವೆದರ್ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ ಅಷ್ಟೊತ್ತು ಹೋಗ್ತಾ ಇದ್ದೀವಿ. 5 ಗಂಟೆಗೆ ಬಿಟ್ಟರೆ ಅಲ್ಲಿಗೆ ಹೋಗೋವರೆಗೆ ಒಂದು 9 o'clock ಆಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ವೆದರ್ ಚೆನ್ನಾಗಿರುತ್ತೆ ಅಂತ. ಲೇಟಾಗಿ ಹೋದರೆ ವೆದರ್ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಗೈಸ್, ಬಂದು ನನ್ನ ಫ್ರೆಂಡು ಬರ್ಡೇ ಗರ್ಲ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹುಟ್ಟಿಬಿಟ್ಟು ತಪ್ಪಾಗ್ಬಿಟ್ಟದ, ಹುಟ್ಟಿರೋ ತಪ್ಪಕ್ಕೆ ಹ್ಯಾಪಿ ಬರ್ಡೇ. ನಮ್ಮೂರಲ್ಲಿ ಫಸ್ಟ್ ಬಸ್ಸು 5:15 ಬರುತ್ತೆ. ಆ ಬಸ್ಗೆ ಹೋದ್ವಿ ಗೈಸ್. ನಂಜುಗೂಡ್ಗೆ ಹೋಗಿ ಗುಂಡ್ಲುಪೇಟೆ ಬಸ್ ಹತ್ತಿದ್ವಿ. ಇವತ್ತು ನಿತ್ಯ ಲಾಗ್ ಮಾಡ್ತೀನಿ ಅಂತ ಹೇಳಿದ್ದಾಳೆ, ಅವಳೇ ಮಾಡ್ತಾಳೆ ಗೈಸ್. ಸರಿ ಬಿಡು ಮಾಡಬೇಡ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ನಂಜುಗೂಡು ಬಂತು ಗೈಸ್. ನಂಜುಗೂಡ್ಗೆ ಹೋಗಿ ಟೆಂಪಲ್ಗೆ ಹೋದ್ವಿ. ಯಾವುದು ಅಂತಂದರೆ ಸರ್ಕಲಲ್ಲಿ ಗಣಪತಿ ಟೆಂಪಲ್ ಇದೆ ಗೈಸ್, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಸರ್ಕಲಲ್ಲಿ ಹೋಗಿ ನಿಂತ್ಕೊಂಡ್ವಿ ಗುಂಡ್ಲುಪೇಟೆ ಬಸ್ಗೋಸ್ಕರ. ಸರಿ ಬಸ್ಸು ಬಂತು, ಬಸ್ಸಲ್ಲಿ ಸೀಟು ಸಿಕ್ತು, ಆಧಾರ್ ಕಾರ್ಡು ತೆಗೆದ್ವಿ, ಅಂಕಲ್ಗೂ ತೋರಿಸಿದ್ವಿ. ಅದಕ್ಕೆ ಅಂಕಲ್ ಏನಂದ್ರು ಗೊತ್ತಾ? ನೀವೇ ನೋಡಿ ಏನಂದ್ರು ಅಂತ. ಗುಂಡ್ಲುಪೇಟೆ ಗೋಪಾಲ್ ಸ್ವಾಮಿ ಯಾವಾಗ ನೋಡ್ದಾಗಿದ್ಯಾ? ನಾವು ಬಂದು 1 ವರ್ಷ ಆಯ್ತಲ್ಲ. ಸುಳ್ಳು ಹೇಳಿ ಅಂದ್ರೆ ಹಿಂಗೆ ಹೇಳ್ತೀರಾ ಅಂಕಲ್? ಅಂಕಲು ಮೊದಲು ನೀವು ಬಂದಿದ್ರಿ ಅಲ್ವಾ ಅಂತ ಅಂದ್ಬಿಡೋದ? ಇಲ್ಲ ಅಂಕಲ್, ನಾವು ಬಂದು 1 ವರ್ಷ ಆಯಿತು ಅಂತ ಅಂದ್ವಿ. ಹಂಗೆ ಮಾತಾಡ್ಕೊಂಡು ಗುಂಡ್ಲುಪೇಟೆಗೂ ಬಂದ್ವಿ. ಬಸ್ ಬರೋದು 8 ಗಂಟೆಗೆ ಗೋಪಾಲಸ್ವಾಮಿ ಬಿಟ್ಟದ್ದು ಅಂದರು. ಸರಿ ಆಯಿತು, ತಿಂಡಿ ತಿನ್ಕೊಬರೋದ ಅಂತ ಹೋಟ್ಲಿಗೆ ಬಂದ್ವಿ. ನಾನೊಂದು ಬಿಸಿಬೇಳೆ ಬಾತ್ ಹೇಳಿದೆ, ಅವಳೊಂದು ರೈಸ್ ಬಾತ್ ಹೇಳಿದ್ದು. ಅವಳು ಫುಲ್ ಬಿಸಿ ಇದ್ದಾಳೆ ಗಾಯ್ಸ್. ಅವಳು ಬರ್ಡೇ ಮಾತಾಡೋದು ವಿಶ್ ಮಾಡಿ ಅಲ್ಲ ಬರ್ಡೇಗೆ. ಥ್ಯಾಂಕ್ ಯು ಸೊ ಮಚ್. ಅವ್ರು ವಿಷಯ ಮಾಡಿಲ್ಲ ಇನ್ನು. ತಿಂಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಬಸ್ ರೆಡಿ ಇತ್ತು ಗೈಸ್. ಬಸ್ ಹತ್ತಿ ನಾವು ಹೊರಟಿದ್ದೆ ಗೋಪಾಲ್ ಸ್ವಾಮಿ ಬೆಟ್ಟದ ಕಡೆಗೆ. ಇನ್ನೇನು ಸ್ವಲ್ಪ ದೂರ ಎಂಟ್ರೆನ್ಸ್ ಸಿಗುತ್ತೆ ಗೈಸ್. ಅಲ್ಲಿ ದೊಡ್ಡ ಬೋರ್ಡಲ್ಲಿ ಹಿಮಾದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ ಅಂತ ಇರುತ್ತೆ. ಯಾವ ಥರ ಇದೆ ಅಂತ ಇಲ್ಲೊಂದು ವಿಡಿಯೋ ಹಾಕ್ತೀನಿ ನೋಡಿ. ಹಿಮಾದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ. ಗೋಪಾಲ್ ಸ್ವಾಮಿ ಬೆಟ್ಟನೂ ಬಂತು, ಎಂಟ್ರೆನ್ಸ್ಗೂ ಬಂದ್ವಿ. ಸ್ವಲ್ಪ ಕ್ಯೂ ಇತ್ತು ಅಷ್ಟೇ, ಏನು ರಶ್ ಇರಲಿಲ್ಲ. ಯಾಕಂದರೆ ಇವತ್ತು ಸೋಮವಾರ ಅಮಾವಾಸ್ಯೆ ಅಲ್ವಾ, ಸೊ ರಶ್ ಇರಲಿಲ್ಲ. ವೀಕೆಂಡ್ಸಲ್ಲಿ ಮತ್ತು ನಾರ್ಮಲ್ ಡೇಸಲ್ಲೆಲ್ಲ ರಶ್ಶೇ. ಅಮಾವಾಸ್ಯೆ ಅಂತ ಬೇರೆ ಬೇರೆ ಟೆಂಪಲ್ಗೆ ಹೋಗ್ತಾರಲ್ಲ, ಸೊ ಇಲ್ಲಿ ಸ್ವಲ್ಪ ರಶ್ ಇರಲಿಲ್ಲ. ಇದೇ ಬಸ್ ಒಳಗಡೆ ಹೋಗೋದು, ಬಟ್ ಇಲ್ಲಿ ಟಿಕೆಟ್ ತಗೊಂಡು ಹೋಗಬೇಕು ಒಳಗಡೆಗೆ. ಆ ಕಡೆ ನೋಡಿ ಗೈಸ್, ಹೆವಿ ರಶ್ ಏನಿರಲಿಲ್ಲ, ಒಂದು ಸ್ವಲ್ಪ ರಶ್ ಇತ್ತು ಅಷ್ಟೇ. ನಾವು ಟಿಕೆಟ್ ತೊಗೊಂಡು ಬೆಟ್ಟದ ಮೇಲ್ಗಡೆಗೆ ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕಲ್ಲ ಅಂತ ಹೋದ್ವಿ. ಅಲ್ಲಿ ಫಸ್ಟ್ ಟ್ರಿಪ್ಪಲ್ಲಿ ರಶ್ ಇತ್ತು ಅಂತ ಸೀಟಿಲ್ಲ ಅಂತ ಹತ್ತಲಿಲ್ಲ. ಸೆಕೆಂಡ್ ಟ್ರಿಪ್ ಹೋಗೋದ ಅಂತ ಇದ್ವಿ. ಬಸ್ಸು ಹೆವಿ ರಶ್ ಇತ್ತು ಅಂತ ನಾವು ಮಾತ್ರ ಹೋಗಲಿಲ್ಲ. ಇನ್ನು ಯಾರೂ ಇರಲಿಲ್ಲ ಗೈಸ್, ಅಲ್ಲೊಂದು ಇಬ್ಬರಿದ್ರು ಅಷ್ಟೇ. ಇನ್ನೊಂದು ಟ್ರಿಪ್ಪಿಗೆ ಕಾಯ್ತಾಯಿದ್ರು. ಅಷ್ಟಕ್ಕೆ ಒಂದು ಹುಡುಗಿ ಏನಂತ ಮಾತಾಡ್ತಿತ್ತು ನೋಡಿ ಬಸ್ ಒಳಗಡೆ, ಚಿಕ್ಕ ಹುಡುಗಿ. ಅಕ್ಕ ಮಾತಾಡ್ಸ್ತಾ ಬೆಂಗಳೂರು ತಿಂಡಿ ತಿಂದ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಏನ್ ತಿಂದೆ? ಏನ್ ತಿಂದೆ? ಬಿಸಿಬೇಳೆ ಬಾತ್ ಯಾರು ನಿಮ್ಮ ಅವ್ವ ಮಾಡಕ್ಕೆ? ಬಿಸಿಬೇಳೆ ಬಾತ್ ಯಾರು ನಿಮ್ಮ ಅವ್ವ ಮಾಡಕ್ಕೆ? ಬೆಳಗ್ಗೆ ಬಿಸಿಬೇಳೆ ಬಾತ್ ಬೆಳಗ್ಗೆ ರಾತ್ರಿ 2 ಗಂಟೆಗೆ ಬೆಳಸಿಂದ ಬಿಟ್ಟವಿ. ಇಲ್ಲಿ ಬಂದಾಗ 6 ಗಂಟೆಗೆ ಬಿಸಿಬೇಳೆ ಬಾತ್ ತಿಂದೆ. ಮವ ಮಾಡಾಕಿಲ್ಲ ಬಿಸಿಬೇಳೆ ಬಾತ್.
ಬೆಟ್ಟದ ಮೇಲೆ ಸಿಗುವ. ಬಾಯ್ ಬಾಯ್. So beautiful, so elegant, just looking like a wow. ಬಸ್ಸು ಇದೆ ಫಸ್ಟ್ ಟ್ರಿಪ್ ಆಗಿರೋದ್ರಿಂದ ಹೋಗ್ತಾ ಇತ್ತು ಗೈಸ್. ಪೂಜಾರಿನೇ ಬಿಡ್ಬಿಟ್ಟು ಹೋಗ್ತಾವ್ರೆ ಗೈಸ್. ಬಂದ್ರು ಗೈಸ್ ನೋಡಿ, ಚಪಾಪ ಓಡ್ ಬಂದ್ರು ಕೂತ್ಕೊಂಡು ಹೋಗ್ತಾ ಇದೀರಾ ಇದ್ಯಾ ಗಾಯ್ಸ್. ಪೂಜಾರಿನೇ ಬಿಟ್ಬಿಟ್ಟು ಹೋಗ್ತಿದ್ರು ಗಾಯ್ಸ್. ಸೆಕೆಂಡ್ ಟ್ರಿಪ್ ಬಸ್ ಬಂತು ಗೈಸ್, ಅದು ಕೂತ್ಕೊಂಡ್ವಿ. ಆಮೇಲೆ ಏನಾಯ್ತು ಅಂದ್ರೆ ಇನ್ನೇನು ಹೋಗ್ತಾ ಇದ್ವಿ ಬೆಟ್ಟದ ಮೇಲ್ಗಡೆ ಅಷ್ಟೇ ಗೈಸ್. ಮುಂದೆನೆ ಕೂತಿದ್ದೀವಿ ಗಾಯ್ಸ್, ಇಳಿಯಕ್ ಸರ್ ಬರುತ್ತೆ ಅಂತ. ಅಂಬರದಾಚೆ ಉಂಗುರ ಚೆಲ್ಲೋ ಹಿಮಗಳ ಪಯಣ. ಈ ಸಾಂಗ್ ಎಷ್ಟು ಚೆನ್ನಾಗಿತ್ತು, ಅದ್ರ ಎರಡರಷ್ಟು ವ್ಯೂಸ್ ಸಕ್ಕತ್ತಾಗಿತ್ತು ಗೈಸ್. ನೋಡ್ತಾನೆ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನಿಸ್ತಿತ್ತು ಗೈಸ್. ನೋಡಿ ಗೈಸ್, ವ್ಯೂ ಸಖತ್ತಾಗಿದೆ ಅಂತ. ನೀವಂತೂ ಮಿಸ್ ಮಾಡಲೇಬೇಡಿ ಗೈಸ್. ಸಖತ್ತಾಗೈತೆ ಪ್ಲೇಸ್ ಮಾತ್ರ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿರುತ್ತೆ ಗೈಸ್. ನೋಡಿ ಗೈಸ್, ಜಸ್ಟ್ ಇವಾಗ ತಾನೇ ಬಂದ್ವಿ. ವೆದರ್ ಅಂತೂ ಓಕೆ. ಇದು ಶೀತಲ ಹಿಮಾಲಯ. ಗಾಯ್ಸ್, ನಾ ಬರೋವರ್ಗೆ ನನ್ನ ಸ್ಲಿಪ್ಪರ್ ನೋಡ್ಕೊತೀರಾ ಗೈಸ್? ಹೊಸ ಸ್ಲಿಪ್ಪರು ಗಾಯ್ಸ್, ಹೆಂಗ್ ಬಿಟ್ಬಿಟ್ಟು ಹೋಗ್ಲಿ ನೋಡ್ಕೊಳ್ಳಿ ಗಾಯ್ಸ್. ನಂದು ಹೌದು ಕರೆಂಟ್ ಇರುತ್ತೆ. ಹೊಸ ಸ್ಲಿಪ್ಪರ್ ಗೈಸ್, ಹೊಸ ಸ್ಲಿಪ್ಪರ್ ಗೈಸ್. ಬರೋವರ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಬರ್ಡೇ ಗರ್ಲ್ ನೋಡಿ ಗೈಸ್, ಇದೆ ಬರ್ಡೇ ಗರ್ಲ್. ಏನದು? ಗೋಪಾಲ ಸ್ವಾಮಿ ಬೆಟ್ಟ ವ್ಯೂ. ಜಸ್ಟ್ ಇವಾಗ ತಾನೇ ಬಂದ್ವಿ ಗೈಸ್. ಗೈಸ್ ನೋಡಿ ಗೈಸ್, ಎಷ್ಟು ಚಂದ ಇದೆ ಪ್ಲೇಸ್. ವ್ಯೂ ನೋಡಿ ಗೈಸ್, ವೆದರ್ ಎಷ್ಟು ಚೆನ್ನಾಗೈತೆ. ಗಾಯ್ಸ್, ಕಾಲು ಫ್ರಿಜ್ಜಲ್ಲಿ ಇಟ್ಟಂಗೆ ಐತೆ ಗಾಯ್ಸ್, ಅಷ್ಟು ಚೆನ್ನಾಗಿದೆ. ಈ ಮೇ, ಜೂನ್, ಜುಲೈಯಲ್ಲಿ ಬನ್ನಿ ಗಾಯ್ಸ್, ಸಖತ್ತಾಗಿರುತ್ತೆ ವೆದರ್ ಮಾತ್ರ. ಎಂಟ್ರೆನ್ಸ್ ಗಾಯ್ಸ್, ಎಂಟ್ರೆನ್ಸ್ ಇದು ಫುಲ್ ಸಖತ್ತಾಗಿದೆ ಗಾಯ್ಸ್. ನಾವು ಬೇಗ ಎದ್ದು ಫಸ್ಟ್ ಬಸ್ ಬಂದದ್ದು ಸಾರ್ಥಕ ಆಯಿತು ಅನ್ನಿಸ್ತು ಗೈಸ್. ಯಾಕಂದರೆ ಫುಲ್ಲು ಕೃಷ್ಣನಿಗೆ ಅಲಂಕಾರ ಮಾಡಿದ್ದು, ನೈವೇದ್ಯ ಮಾಡಿದ್ದು ಎಲ್ಲ ಚೆನ್ನಾಗಾಯ್ತು ಗೈಸ್. ಅಭಿಷೇಕ ಪ್ರತಿಯೊಂದು ಚೆನ್ನಾಗಾಯ್ತು. ಏನಾದರೂ ಲೇಟಾಗಿ ಬಂದರೆ ರಶ್ ಅಲ್ವಾ, ಹೋಗಿ ಅಂತ ಕಳಿಸ್ಬಿಡ್ತಾರೆ. ಈ ಬೆಳಿಗ್ಗೆ ಟೈಮ್ ಅಂತೂ ಒಂದು ಅರ್ಧ ಗಂಟೆ ಆದರೂ ಒಳಗೆ ಇದ್ವಿ ಗೈಸ್, ಸಖತ್ತಾಗಿತ್ತು. ನೀವು ಏನಾದ್ರು ಬರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಬೆಳಿಗ್ಗೆನ ಆದಷ್ಟು ಬರೋಕ್ಕೆ ಟ್ರೈ ಮಾಡಿ. ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಅಲ್ಲಿ ಮಿನುಗೋ ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ ಕಿರಣಗ. ಪ್ಲೇಸ್ ಮಾತ್ರ ಸೂಪರ್ ಗಾಯ್ಸ್, ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಾವು ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇನ್ನೇನು ಹೊರಟ್ವಿ ಗೈಸ್. ನಾವು ಹೊರಡ್ಬೇಕಾದ್ರೆ ಎಕ್ಸಾಕ್ಟ್ ಟೈಮ್ ಎಷ್ಟು ಅಂದರೆ 11:45 12 ಗಂಟೆ ಆಗಿತ್ತು ಗೈಸ್. ಅಷ್ಟು ಬೇಗ ಕವರ್ ಮಾಡ್ಕೊಂಡು ಬಂದ್ವಿ. ಹೊರಟ್ವಿ ಗೈಸ್, ಸಾಕಾಗಿತ್ತು ಮಾತ್ರ. ನಿಮಗೆ ಅನ್ನಿಸ್ಕೊಂಡಿದ್ಯಾ? ಸೂಪರ್. ನಿಂದು 18 ಇಯರ್ಸ್ ಬರ್ಡ್ ಚೆನ್ನಾಗಿ ಎಂಜಾಯ್ ಮಾಡ್ದೋ ನೋಡಿದ್ರೆ ಗೈಸ್, ನೀವು ವಿಸಿಟ್ ಮಾಡಿ ಈ ಪ್ಲೇಸ್ಗೆ, ಸಾಕಾಗಿರುತ್ತೆ. ಇನ್ನೇನು ಬಂದ್ವಿ ಗೈಸ್ ಎಕ್ಸಿಟ್ಗೆ. ಅಲ್ಲಿ ಕೆಳಗಡೆ ಚಿರುಮುರಿ ಎಲ್ಲ ಇರುತ್ತೆ ಗೈಸ್. ಏನಾದ್ರು ತಿನ್ಕೊಂಡು ಹಂಗೆ ಬಸ್ ಬರುತ್ತೆ, ಹೋಗೋದೆ ಗಾಯ್ಸ್.
ನೋಡಿ ಗಾಯ್ಸ್ ಜಸ್ಟ್ ಇವಾಗ ತಾನೇ ಕೆಳಗಡೆಗೆ ಬಂದ್ವಿ. ಸಾಕಾಗಿತ್ತು ಗಾಯ್ಸ್. ನಿತ್ಯ ನಿಂದು ಬರ್ಡೇ ದಿನ ಇಲ್ಲಿಗೆ ಬಂದಿದ್ದು 18 ವರ್ಷದ ಬರ್ಡೇ ದಿನ ಬಂದಿದ್ದು ಏನು ಅನ್ನಿಸ್ತು ನಿಂಗೆ? ಎಂಜಾಯ್ ಮಾಡಿದ್ವಿ, ಹ್ಮ್ ಫುಲ್ ಖುಷಿ ಆಯ್ತು. ಹ್ಮ್ ನಾವು ಅವ್ರ ಅಮ್ಮಂಗೆ ಥ್ಯಾಂಕ್ ಯು ಹೇಳಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಅಜ್ಜಿಗೆ ಥ್ಯಾಂಕ್ ಯು ಹೇಳ್ತಾರಂತೆ. ಚೆನ್ನಾಗಿತ್ತಾ ವ್ಯೂ ಎಲ್ಲ? ಹೋಗ್ತಾ ಇದೀವಿ ಗೈಸ್ ಮತ್ತೆ ಇಲ್ಲಿ ಶಾಪಿಂಗ್ ಸೆಂಟರು ಐತೆ. ನೀವು ಬಂದಾಗ ನೋಡಿ, ಇಲ್ಲಿ ಸ್ಯಾರಿಯಿಂದ ಹಿಡ್ದು ಉಡ್ಡುದು ಮತ್ತು ಗಂಡ್ಲು ಕಡ್ಡಿ ಆ ಥರದ್ದೆಲ್ಲ ಇದೆ. ನೋಡಿ ನೀವು ಶಾಪಿಂಗ್ ಮಾಡ್ಬೋದು. ಡೈನಿಂಗ್ ಟೇಬಲಿಂದ ಹಿಡಿದು ಪ್ರತಿಯೊಂದು ಐಟಮ್ಸು ಐತೆ ಗೈಸ್. ಹಂಗೆ ಚಿರ್ಮುರಿ ಏನಾದ್ರು ತಿನ್ನೋದಾ ಅಂತ ಹೋಗ್ತಾ ಇದ್ದೀವಿ ಗೈಸ್. ನಿಮ್ಗೇನು ಬೇಕು? ಮನೇಲೆ ಮಾಡ್ಕೊಂಡು ತಿನ್ಬೋದಲ್ಲೇ, ಮನೇಲೆ ಮಾಡ್ಕೊಂಡು ತಿನ್ಬೋದಲ್ಲೇ. ಚೆನ್ನಾಗಿರುತ್ತೆ ಟೇಸ್ಟು. ಹೋಗ್ತಾ ಇದ್ದೀವಿ ಗೈಸ್. ಜೋಳನೂ ಇದೆ, ಬಜ್ಜಿ ಎಲ್ಲ ಇದೆ, ಬಟ್ ಚಿರ್ಮುರಿನೇ ತಗೊಳ್ಳೋದು. ಚಿರ್ಮುರಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿ ಈ ಕಡೆ ಸೈಡ್ ಐತೆ, ಈ ಕಡೆ ಐತೆ ಕಣೆ ಆಂಟಿ. ಚಿರ್ಮುರಿ ಹಿಂಗಮ್ಮ ಹಣ್ಣು ತಕಳೆ 2 ಒಂದಕ್ಕೆ ಎಷ್ಟು? 2 ಪ್ಲೇಟ್ ಹೇಳಿದ್ದೀವಿ ಗಾಯ್ಸ್. ಇನ್ನು ಬಸ್ ಬರೋವ್ರಿಗೆ ವೆಯ್ಟ್ ಮಾಡಬೇಕು ಗಾಯ್ಸ್. ಗುಂಡ್ಲುಪೇಟೆಗೆ ಚಿರ್ಮುರಿ ರೆಡಿ ಆಗ್ತಾ ಇದೆ ಗಾಯ್ಸ್. ಒಂದು ಸ್ವಲ್ಪ ಖಾರ ಹಾಕಿ. ಆ ಖಾರ ಅಲ್ಲ, ಇದು ಮಸಾಲೆ ಐಟಮ್ಸ್ ಹಾಕಿ. ಒಂದು ಸ್ವಲ್ಪ ಸಾಲ್ಟ್ ಹಾಕಿ. ಅವ ಆಂಟಿ ನಾನೇ ಹೇಳ್ಕೊಟ್ಟಿದ್ದೀನಿ ಚಿರ್ಮುರಿ ಮಾಡೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸರಿ ಹೇಳು. ಜ್ಯೂಸ ಚಿರ್ಮುರಿನ ಸಿಕ್ತು, ವರ್ಷ ಸಿಕ್ತು. ಹಂಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಮಾಡಿದ್ವಿ ಗೈಸ್. ಏನೇನು ಶಾಪಿಂಗು ಅಂತ ನೋಡಿ ನೀವೇ. ಇಲ್ಲಿ ಬೈಟ್ ಹಾಕ್ತೀನಿ ವಿಡಿಯೋದು. ಇದು ಮಾಮೂಲಿ ಇಡ್ಲಿ ಪಾತ್ರೆ ಗೈಸ್, ಬಟ್ ಚಿಕ್ಕದು ಅಂದರೆ 6 ಇಡ್ಲಿ ಆಗಬೇಕು ಆ ಥರ, ಒಬ್ಬರಿಗೆ ಸಾಕು. ಇವಾಗ ನನಗೆ ಅಂದ್ಕೊಳ್ಳಿ ಅರ್ಜೆಂಟ್ ಬೇಕು ಅಂತಂದರೆ 6 ಇಡ್ಲಿ ಅಂದರೆ ನನಗೆ 1 ಟೈಮ್ ಅಲ್ಲ 2 ಟೈಮ್ ತಿಂತೀನಿ ಗೈಸ್. ಸೊ ಇರಲಿ ಅಂತ ಕ್ಯೂಟಾಗಿತ್ತು ಗೈಸ್. ನಾನು ನೋಡಿದ ತಕ್ಷಣ ಫುಲ್ ಇಷ್ಟ ಆಯಿತು ಗೈಸ್. ಒಬ್ರಿಗೋಸ್ಕರ ದೊಡ್ಡ ಪಾತ್ರೆ ಇಟ್ಟು ಮಾಡೋಕ್ಕಿಂತ ಈ ಥರ ಚಿಕ್ಕದಿದ್ರೆ ಸಖತ್ತಾಗಿರುತ್ತೆ ಗೈಸ್. ಗ್ಯಾಸು ಸೇವ್ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ 200 ಕೊಟ್ಟು ತೊಗೊಂಡೆ ಗೈಸ್. ಬಾರ್ಗಿನೂ ಮಾಡಲಿಲ್ಲ, ಫುಲ್ ಇಷ್ಟ ಆಗ್ಬಿಡ್ತು, ಅದಕ್ಕೋಸ್ಕರ ತೊಗೊಂಡೆ ಗೈಸ್. ಮತ್ತು ಇದೊಂದು ಸ್ಟ್ಯಾಂಡ್ ತೊಗೊಂಡೆ ಗೈಸ್ ಅಷ್ಟೇ. ಮತ್ತು ಇದೆರಡು ತೊಗೊಂಡೆ, ಚೆನ್ನಾಗಿರುತ್ತೆ ಅಂತ. ರೆಡ್ಡು ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಇರುತ್ತಲ್ಲ, ನನಗಿಷ್ಟ ಆಯಿತು. ಸೊ ಇದೆರಡು, ಈ 3 ಐಟಮ್ಸಲ್ಲಿ ಯಾವ್ದು ಚೆನ್ನಾಗಿದೆ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಂಗೆ ಒಂದು ಸ್ವಲ್ಪ ನಂಜನಗೂಡು ಸಿಟಿ ಒಳಗಡೆ ಬಂದಿದ್ದೀವಿ ಗಾಯ್ಸ್. ತರಕಾರಿ ಎಲ್ಲ ತೊಗೋಬೇಕು ಹಣ್ಗಿಣ್ಣು. ಅದಕ್ಕೆ ಹಂಗೆ ನಂಜನಗೂಡಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಗಾಯ್ಸ್. ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ಸು ಬಂತು ಗಾಯ್ಸ್. ಇನ್ನೇನು ಮನೆಗೂ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸಿಗುವ ನಾಳೆ ವಿಡಿಯೋದಲ್ಲಿ.